ಹಸ್ತಿನಾಪುರದ ಆಡಳಿತಗಾರ ರಾಜ ಶಂತನು ಪವಿತ್ರ ಗಂಗಾ ನದಿಯ ಉದ್ದಕ್ಕೂ ನಡೆಯುತ್ತಾನೆ. ಸಂಜೆಯ ಚಿನ್ನದ ಬೆಳಕು ಶಾಂತ ನೀರಿನ ಮೇಲೆ ಪ್ರತಿಫಲಿಸುತ್ತದೆ. ಇದ್ದಕ್ಕಿದ್ದಂತೆ ಅವನು ನದಿಯ ದಡದಲ್ಲಿ ಆಕರ್ಷಕವಾಗಿ ನಿಂತಿರುವ ಪ್ರಕಾಶಮಾನ ಮತ್ತು ದೈವಿಕ ಗಂಗಾದೇವಿಯನ್ನು ನೋಡುತ್ತಾನೆ. ಅವಳ ಸೌಂದರ್ಯಕ್ಕೆ ಆಕರ್ಷಿತಳಾದ ಶಂತನು ಗಂಗಾಳ ಬಳಿಗೆ ಬಂದು ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾನೆ. ಗಂಗಾ ಮೃದುವಾಗಿ ನಗುತ್ತಾಳೆ ಮತ್ತು ಒಪ್ಪುತ್ತಾಳೆ, ಆದರೆ ಅವಳ ಕ್ರಿಯೆಗಳು ಎಷ್ಟೇ ವಿಚಿತ್ರವಾಗಿ ಕಂಡರೂ ಅವನು ಎಂದಿಗೂ ಪ್ರಶ್ನಿಸಬಾರದು ಅಥವಾ ನಿಲ್ಲಿಸಬಾರದು ಎಂದು ಎಚ್ಚರಿಸುತ್ತಾಳೆ. ಅವರ ಮದುವೆಯ ನಂತರ ಗಂಗಾ ಅವರ ಮೊದಲ ಮಗನಿಗೆ ಜನ್ಮ ನೀಡುತ್ತಾಳೆ. ಶಂತನುವಿನ ದಿಗಿಲಿಗೆ ಅವಳು ನವಜಾತ ಶಿಶುವನ್ನು ನದಿಗೆ ಕರೆದುಕೊಂಡು ಹೋಗಿ ನಿಧಾನವಾಗಿ ಹರಿಯುವ ನೀರಿನಲ್ಲಿ ಹಾಕುತ್ತಾಳೆ. ರಾಜನು ತನ್ನ ವಾಗ್ದಾನವನ್ನು ನೆನಪಿಸಿಕೊಳ್ಳುತ್ತಾ ಹೆಪ್ಪುಗಟ್ಟಿ ನಿಂತಿದ್ದಾನೆ ಮತ್ತು ಅವಳನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ. ಗಂಗೆ ಈ ಕೃತ್ಯವನ್ನು 7 ಬಾರಿ ಪುನರಾವರ್ತಿಸುತ್ತಾಳೆ. ಪ್ರತಿ ಬಾರಿಯೂ ಅವಳು ತನ್ನ ನವಜಾತ ಮಗನನ್ನು ನೀರಿನಲ್ಲಿ ಮುಳುಗಿಸಿ ಕೊಲ್ಲುತ್ತಾಳೆ. ಶಂತನುವಿನ ಹೃದಯವು ಮುರಿದು ಹೋಗುತ್ತದೆ, ಆದರೆ ಅವನು ತನ್ನ ವಾಗ್ದಾನಕ್ಕೆ ಬದ್ಧನಾಗಿ ಮೌನವಾಗಿರುತ್ತಾನೆ. 8ನೇ ಮಗು ಜನಿಸಿದಾಗ ಶಂತನು ಇನ್ನು ಮುಂದೆ ಅದನ್ನು ಸಹಿಸಲಾರ. ಗಂಗೆ ಮಗುವನ್ನು ಮುಳುಗಿಸಲು ಹೋದಾಗ ಅವನು ಕೂಗುತ್ತಾ ಅವಳನ್ನು ತಡೆದು ಅವಳು ಹೀಗೆ ಏಕೆ ಮಾಡುತ್ತಿದ್ದಾಳೆಂದು ತಿಳಿಯುವಂತೆ ಒತ್ತಾಯಿಸುತ್ತಾನೆ. ಗಂಗೆ ಸತ್ಯವನ್ನು ಬಹಿರಂಗಪಡಿಸುತ್ತಾಳೆ, ಅವರ ಪುತ್ರರು ಭೂಮಿಯ ಮೇಲೆ ಜನಿಸಲು ಶಾಪಗ್ರಸ್ತರಾದ 8 ಸ್ವರ್ಗೀಯ ವಸುಗಳು. ಮೊದಲ 7 ಜನರನ್ನು ನದಿಗೆ ಹಿಂದಿರುಗಿಸುವ ಮೂಲಕ ಅವಳು ಮುಕ್ತಗೊಳಿಸಿದಳು. 8ನೇಯವನು ಶ್ರೇಷ್ಠತೆಗೆ ಉದ್ದೇಶಿಸಲ್ಪಟ್ಟಿದ್ದಾನೆ, ಮರ್ತ್ಯ ಜೀವನವನ್ನು ನಡೆಸಬೇಕು. ನಂತರ ಅವಳು ಮಗುವಿನೊಂದಿಗೆ ಆಕಾಶದಲ್ಲಿ ಕಣ್ಮರೆಯಾಗುತ್ತಾಳೆ. ವರ್ಷಗಳ ನಂತರ ಗಂಗೆ ಹುಡುಗನನ್ನು ರಾಜ ಶಂತನುವಿಗೆ ಹಿಂದಿರುಗಿಸುತ್ತಾಳೆ. ದೇವವ್ರತ ಎಂದು ಕರೆಯಲ್ಪಡುವ ಮಗು ಬಲಿಷ್ಠ ಮತ್ತು ಉದಾತ್ತ ರಾಜಕುಮಾರನಾಗಿ ಬೆಳೆಯುತ್ತದೆ. ನಂತರ ಭೀಷ್ಮ ಎಂದು ಕರೆಯಲ್ಪಡುತ್ತದೆ, ಕುರು ರಾಜವಂಶದ ಅತ್ಯಂತ ಬಲಿಷ್ಠ ಯೋಧ.